ಇನ್ನೇನು ಫಿನಾಲೆಗೆ ಒಂದೇ ಹೆಜ್ಜೆ ಇದೆ, ಹೇಗೆ ಅನಿಸ್ತಾ ಇದೆ, ಹೇಗಿತ್ತು ಈ ಜರ್ನಿ, ನಿಮ್ಮ ಅನುಭವ ಏನು? ಮೂರು ಸೀಸನ್ಗಳು ಮಾಡ್ಕೊಂಡು ಬಂದಿರೋದು ಇಟ್ಸ್ ನಾಟ್ ಈಸಿ ಥಿಂಗ್. ಯಾಕಂದರೆ ಒಂದೇ ಫಾರ್ಮ್ಯಾಟ್ನ ಜನ ಅಷ್ಟು ನೋಡಿ ಒಪ್ಕೋತಾರೆ ಅಂದಾಗ ಇಟ್ಸ್ ಆ್ಯಡೆಡ್ ರೆಸ್ಪಾನ್ಸಿಬಿಲಿಟಿ. ನಾವು ಇನ್ನೊಂಚೂರು ಬೆಟರಾಗಿ ಮಾಡಬೇಕು, ಇನ್ನೂ ಚೆನ್ನಾಗಿ ಅವ್ರನ್ನ ಎಂಟರ್ಟೈನ್ ಮಾಡಬೇಕು ಅಂತ. ಆ್ಯಂಡ್ ಈ ಸೀಸನಲ್ಲಿ ಭಾಳ ಮುಖ್ಯವಾಗಿ ನಮಗೆ ಸಿಕ್ಕಿರುವಂಥ ಮಕ್ಕಳು ದೇ ಆರ್ ಜೋರಾಗಬೇಕಾ. ಈ ಸೀಸನಲ್ಲಿ ಮಕ್ಕಳು ತುಂಬ ಚೂಟಿಯಾಗಿದ್ದಾರೆ, ತುಂಬ ಟ್ಯಾಲೆಂಟೆಡ್ ಇದ್ದಾರೆ. ಸೊ ಹಾಗಾಗಿ ಇವಾಗ ಫಿನಾಲೆ ಹಂತಕ್ಕೆ ಬಂದಿದ್ದೀವಿ. 6 ಜನ ಯಾರು ಫೈನಲಿಸ್ಟ್ ಆಗ್ತಾರೆ ಅನ್ನೋದು ನಮಗೂ ಕೂಡ ಕುತೂಹಲ ಇದೆ. ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಎಲೆಕ್ಷನ್ ಬಿಸಿನಲ್ಲೂ ಶೂಟಿಂಗ್ ಬಂದಿದ್ದೀರಾ, ಹೇಗೆ ಅನಿಸುತ್ತೆ, ಹೇಗೆ ನಡೀತಿದೆ? ಅದೇ ಬೇರೆ ಇದೇ ಬೇರೆ. ಇಲ್ಲಿ ಮಕ್ಕಳ ಜೊತೆ ಇರೋಕ್ಕೆ ಯಾವಾಗಲೂ ಖುಷಿ ಅನಿಸುತ್ತೆ. ಯಾಕಂದರೆ ಮಕ್ಕಳ ಜೊತೆ ಇದ್ದರೆ ದೇವ್ರಗಳ ಜೊತೆ ಇರೋ ಥರ ಅಂತ ದೊಡ್ಡವರು ಹೇಳ್ತಾರೆ. ಬಟ್ ನನಗೂ ಅದೇ ಅನುಭವ. ಯಾಕಂದರೆ ಮಕ್ಕಳ ಜೊತೆ ಇದ್ದಾಗ ಒಂದೊಂದು ಹೊಸದು ಕಲಿತಾನೇ ಇರ್ತೀವಿ. ನನ್ನಮ್ಮ ಸೂಪರ್ ಸ್ಟಾರ್ ಸೀಸನ್ 3 ಮಾಡಿದಾಗಲೂ 3 ಸರಿ ನಾನೇನೋ ಕಲ್ತಿದ್ದೀನಿ ಅಂತ ನನಗೊಂಥರ ಸಾರ್ಥಕ ಭಾವನೆ. ಅಂದರೆ ಒಂದೊಂದು ಸತಿನೂ ಒಂದೊಂದು ಕಲಿತಾ ಹೋಗುವಂಥದ್ದು. 3ನೇ ಸೀಸನ್ ಬಂದಿದ್ದೀವಿ. 3ನೇ ಸೀಸನಲ್ಲಿ ಇಲ್ಲಿ ಎಲ್ಲರೂ ಹೆಣ್ಮಕ್ಳು, ತಾಯಂದ್ರಾಗಲಿ ಮಕ್ಕಳಾಗಲಿ ಅವ್ರ ಸೀಸನ್ ಆಗಿಬಿಟ್ಟಿದ್ದಾರೆ. ಆ್ಯಕ್ಚುಲಿ ನಾವಲ್ಲ, ನಮಗಿನ್ನೂ ಕಲಿತಾ ಇದ್ದೀವಿ. ಬಟ್ ಅವ್ರಿಗೆ ಒಂದೊಂದು ನೋಡ್ಕೊಂಡು ಬಂದಿದ್ದಾರಲ್ಲ, ಇದಾದಮೇಲೆ ಹಿಂಗೆ ಆಗುತ್ತೆ ಅಂತ ಬಹುಶಃ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಅನಿಸುತ್ತೆ. ಬಟ್ ತಾಯಂದರು ಟ್ಯಾಲೆಂಟೆಡ್ ಆಗಿದ್ದಾರೆ, ಮಕ್ಕಳು ಟ್ಯಾಲೆಂಟೆಡ್ ಆಗಿದ್ದಾರೆ. ಸಖತ್ ಖುಷಿ ಅನಿಸುತ್ತೆ 3 ಸೀಸನ್ ಯಶಸ್ವಿಯಾಗಿ ಮಾಡಿರೋದು. ಮತ್ತು ಜನ ಅದನ್ನು ನೋಡಿ ಮತ್ತೆ ನಮ್ಮ ಬೆನ್ನು ತಟ್ಟೋದಿದೆಯಲ್ಲ, ಅದೊಂದು ಭಾಳ ಒಂಥರ ನಮಗೆ ಒಂಥರ ಖುಷಿ, ಟಾನಿಕ್ ಥರ ಅನಿಸುತ್ತೆ. ಡೆಫಿನೆಟ್ಲಿ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ನನಗೆ. ತುಂಬ ವರ್ಷಗಳ ನಂತರ ನಾನು ಕಿರುತೆರೆಗೆ ಮತ್ತೆ ವಾಪಸ್ ಬಂದಿದ್ದೆ ನನ್ನಮ್ಮ ಸೂಪರ್ ಸ್ಟಾರಿಂದ. ಸೊ ಹಾಗಾಗಿ ಇಲ್ಲಿ ಬಂದು ನಮ್ಮ ಕಲರ್ಸ್ ವಾಹಿನಿಯಲ್ಲಿ ಕುಟುಂಬದಲ್ಲಿ ಒಬ್ಬಳಾಗಿ ಇವತ್ತು 3 ಸೀಸನ್ ಕಂಪ್ಲೀಟ್ ಮಾಡಿದ್ದೀವಿ ಅಂದರೆ ಅದು ನಿಜವಾಗ್ಲೂ ಸೃಜಾ ಹೇಳಿದಾಗೆ ಈಸಿ ವಿಷಯ ಅದು ಖಂಡಿತ ಅಲ್ಲ. ಆ್ಯಂಡ್ ಆ 3 ಸೀಸನಲ್ಲೂ ಇಡೀ ಕರ್ನಾಟಕ ಜನತೆಯ ಮನಸ್ಸನ್ನ ಗೆದ್ದಿದ್ದೀವಿ. ನಾವೆಲ್ಲ ನಮ್ಮ ಜೊತೆಗೆ ಮೇನಾಗ ಮಕ್ಕಳು, ಆ ತಾಯಂದರು ಅವ್ರ ಮನಸ್ಸನ್ನ ಗೆದ್ದಿದ್ದಾರೆ ಅನ್ನೋದು ನಮಗೆ ಬಹಳ ಖುಷಿ ಕೊಡುವಂಥ ವಿಷಯ. ಮೊದಲನೇ ಸೀಸನಲ್ಲಿ ಮಕ್ಕಳು ತುಂಬ ಹೃದಯಕ್ಕೆ ತುಂಬ ಹತ್ತಿರ ಆದರು. ಸರಿ 2ನೇ ಸೀಸನ್ ಹೇಗಿರುತ್ತೆ ಅಂದ್ಕೊಂಡ್ವಿ. ಅಲ್ಲಿ ನೋಡಿದ್ರೆ ಪಬ್ಲಿಕ್ ಸೆಲೆಕ್ಷನ್ ಆಗಿ ಎಷ್ಟೊಂದು ಜನ ಮಕ್ಕಳು ಬಂದರು. ಇಟ್ ವಾಸ್ ಸಚ್ ಎಕ್ಸ್ಪೀರಿಯನ್ಸ್ ಫಾರ್ ದೆಮ್ ಆ್ಯಂಡ್ ಫಾರ್ ಅಸ್. ನಾರ್ಮಲ್ ಆಗಿ ಏನೋ ಒಂದು ಟೆಲಿವಿಷನ್ ಬ್ಯಾಕ್ಗ್ರೌಂಡ್ ಇಲ್ಲದೆ, ಸೆಲೆಬ್ರಿಟೀಸ್ ಆಗಿಲ್ಲದೆ ಅವ್ರು ನಾರ್ಮಲಾಗಿ ಬಂದು ಪಾರ್ಟಿಸಿಪೇಟ್ ಮಾಡಿದಾಗ ಅದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಆಯಿತು. ಈ ಸರಿ ಸೃಜಾ ಹೇಳಿದಾಗೆ ಭಾರಿ ಅಂದರೆ ನಮ್ಮ ಫಸ್ಟ್ ಸೀಸನ್ನ ಮಕ್ಕಳನ್ನ ಮೀರಿಸೋ ಹಾಗಿದ್ದಾರೆ ಈ ಮಕ್ಕಳು. ಅಷ್ಟು ಮಾತಾಡ್ತಾರೆ, ಅಷ್ಟು ಒಂದು ಏನಂತಾರೆ, ದೇ ವೆರಿ ಔಟ್ ಗೋಯಿಂಗ್. ಏನು ಹಿಂದಕ್ಕೆ ಇಟ್ಕೊಂಡು ಹಿಂಗೆ ಮಾತಾಡ್ಬೋದಾ ಇವ್ರ ಹತ್ರ ನಾವು ಅಂದವೆಲ್ಲ ಏನೂ ಇಲ್ಲ. ಫಸ್ಟ್ ಡೇನೇ ತಾರಾ ಅಂದು, ಆಮೇಲೆ ಸೃಜನ್ ಇವ್ರನ್ನ ತುಂಬ ಅವರು ಟ್ರಬಲ್ ಮಾಡ್ತಾರೆ ನಮ್ಮ ಅಮ್ಮಂಗೆಲ್ಲ ಎಲಿಮಿನೇಟ್ ಮಾಡಿ ಅಂತ ಹೇಳೋದು. ನನ್ನನ್ನು ಅನು ಡಾರ್ಲಿಂಗ್ ಅಂತ, ಸುಷ್ಮಾ ಡಾರ್ಲಿಂಗ್ ಅಂದ್ಕೊಂಡು ಭಾರಿ ಚೂಟಿದ್ದಾರೆ ಮಕ್ಕಳು. ಸೊ ಈ ಪ್ರೀ ಫಿನಾಲೆವರೆಗೂ ಬಂದು ನೆಕ್ಸ್ಟ್ ಫಿನಾಲೆ ಅನ್ನೋ ಒಂದು ಎಕ್ಸೈಟ್ಮೆಂಟ್ ನಮ್ಮಲ್ಲೂ, ಆ ಪಾರ್ಟಿಸಿಪೆಂಟ್ಸಲ್ಲಿ ಎಷ್ಟಿದೆ ಅಷ್ಟೇ ನಮ್ಮಲ್ಲೂ ಇದೆ. ನನಗೆ ಸ್ಟೇಜ್ ಮೇಲೆ ಇಲ್ಲಿ ಕೂರೋದೊಂದು ಸ್ವಲ್ಪ ಕಷ್ಟ ನಮಗೆ. ಯಾಕಂದರೆ ಹೋಗಿ ಏನಾದರೂ ಮಾಡ್ಕೊಂಡು ತರಲೆ ಮಾಡ್ತಾ ಇರಬೇಕು. ಆ್ಯಂಡ್ ಇನ್ನೊಂದೇನು ಅಂದರೆ ಈ ಒಂದು ಶೋ ಅಲ್ಲಿ ಜಡ್ಜ್ ಅಂತ ನಾವು ವಿ ಆರ್ ನಾಟ್ ಜಡ್ಜಿಂಗ್ ಎನಿಬಡಿ. ವಿ ಆರ್ ಹಿಯರ್ ಟು ಗಿವ್ ಅವರ್ ಒಪಿನಿಯನ್. ಹೆಂಗೆ ಮಾಡಿದ್ರಿ, ಏನು ಸರಿ ಮಾಡ್ಬೋದು, ಯಾವುದನ್ನು ಬೆಟರ್ ಮಾಡ್ಕೋಬೋದು ಅನ್ನೋದಕ್ಕೆ ನಾವು ಇಲ್ಲಿ ಕೂತಿರೋದು. ಆ್ಯಂಡ್ ಅಫ್ಕೋರ್ಸ್ ಆ್ಯಂಕರಿಂಗ್ ಅನ್ನೋದು ನನಗೆ ಇಟ್ ಈಸ್ ಮೈ ಮೇನ್ ಸ್ಟ್ರೀಮ್ ಆಗಿರೋದ್ರಿಂದ ಐ ಲವ್ ಟು ಬಿ ದೇರ್. ಆ್ಯಂಡ್ ಸುಷ್ಮಾ ಐ ಆಮ್ ವೆರಿ ಕಂಫರ್ಟಬಲ್ ವಿತ್ ಹರ್ ಬಿಕಾಸ್ ತುಂಬ ವರ್ಷಗಳ ಹಿಂದೆ ನಾವಿಬ್ಬರು ಜೊತೆಯಲ್ಲಿ ಆ್ಯಂಕರಿಂಗ್ ಮಾಡಿದ್ವಿ. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್ ಇದೊಂದು ಜವಾಬ್ದಾರಿ ಕೂಡ ಎಲ್ಲ ನೀಟಾಗಿ ಆಗ್ತಿದೆ. ಯಾಕಂದರೆ ನಮ್ಮದೇ ಪ್ರೊಡಕ್ಷನ್ ಆಗಿರೋದ್ರಿಂದ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇವಾಗ ನೋಡಿ, ಇಲ್ಲಿ ನಿಮ್ಮ ಹತ್ರ ಮಾತಾಡ್ತಾ ಇರ್ಬೇಕಂದ್ರೆ ನನ್ನ ಕಣ್ಣು ಅಲ್ಲಿರುತ್ತೆ, ಅವ್ರೇನು ಮಾಡ್ತಿದ್ದಾರೆ ಏನು ಕತೆ. ಸೊ ಎಲ್ಲದನ್ನು ನಿಭಾಯಿಸ್ಕೊಂಡು ಹೋಗಬೇಕು. ಆ್ಯಂಡ್ ಇವರಿಬ್ಬರು ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತಾರೆ. ಬೆಳಗ್ಗೆಯಿಂದ ನಂಗೆ ಹಚ್ಚು ಅಂತ ಇದ್ದೀನಿ. ಎಲ್ಲರೂ ಏನಾದರೂ ಒಂದು ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಐ ಆಮ್ ಬ್ಲೆಸ್ಡ್. ಆ್ಯಕ್ಚುಲಿ ಕೃಷ್ಣ ಮತ್ತು ಸುಕೃತ್ ಎಲ್ಲ ಭಾಳ ಕಂಫರ್ಟಬಲಾಗಿ ಬಂದು ಮಾತಾಡಿ ಎಲ್ಲ ಮಾಡಿದ್ರು ಫಸ್ಟ್ ಸೀಸನಿಂದನೂ. ನನ್ನ ಮಗಳಿಗೆ ತುಂಬ ಒಂಥರ ನಾಚಿಕೆ ಸ್ವಭಾವ. ಸೊ ಹಾಗಾಗಿ ಅವಳು ಬಂದ್ರೂ ಫಸ್ಟ್ ಸೀಸನಲ್ಲಿ ಅನುಪಮ ಸಾಹಸ ಮಾಡಿದವಳ ಮಾತಾಡ್ಸೋಕ್ಕೆ ಬಾಯೇ ಬಿಡಲಿಲ್ಲ. ಅದಾದಮೇಲೆ ನಿರಂಜನ್ ಹತ್ರನೂ ಅವಳು ಅಟ್ಲೀಸ್ಟ್ ಹೆಣ್ಮಕ್ಳ ಹತ್ರನೂ ಸ್ವಲ್ಪ ಮೇ ಬಿ ಓಪನ್ ಅಪ್ ಆಗ್ತಾಳೆ. ಹುಡುಗರಂತೂ ಮಾತಾಡ್ಸಲ್ಲ. ಸೊ ಸೆಕೆಂಡ್ ಸೀಸನು ಹಾಗೆ ಆಯಿತು. ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡಿದರು ಈ ಒಂದು ವೇದಿಕೆಯಲ್ಲಿ. ಇಟ್ ವಾಸ್ ಸಚ್ ಅ ವಂಡರ್ಫುಲ್ ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ನನಗೆ ಅದು.
ನಾನು ಮರೆಯೋಕ್ಕಾಗದಿರೋಂಥ ಒಂದು ಮೆಮರಿ. ಸೊ ಈ ಸೀಸನಲ್ಲಿ ಅವಳು ಬಂದಿಲ್ಲ ಸ್ಟೇಜ್ಗೆ, ಆದರೆ ಫೈನಲಿ ನೀವು ಹೇಳ್ದಾಗೆ ಅಲ್ಲಿಂದ ಇಲ್ಲಿಗೆ ನನ್ನ ಮಗಳ ಜರ್ನಿ ಹೇಗಿದೆ ಅನ್ನೋದು ಫಸ್ಟ್ ಸೀಸನ್ ನಾನು ನೋಡೋವಾಗ ಅಯ್ಯೋ ಎಷ್ಟು ಚಿಕ್ಕವಳಾಗಿದ್ಲು, ಎಷ್ಟು ಪುಟಾಣಿಗಿದ್ಲು ಅಂತ ಅನಿಸುತ್ತೆ ನೋಡಿದಾಗ. ಈಗ ಉದ್ದ ಬೆಳೆದಿದ್ದಾಳೆ ಎಲ್ಲ. ಆ್ಯಕ್ಚುಲಿ ನಿನ್ನೆ ಫೈನಲಿ ನೀವು ಈ ಪ್ರಶ್ನೆ ಕೇಳೋದಕ್ಕೂ ನಿನ್ನೆ ಅವಳು ಸ್ಯಾಟರ್ಡೆ ಎಪಿಸೋಡ್ ನೋಡೋವಾಗ ನಮ್ಮಮ್ಮ ಅವಳು ನಮ್ಮ ಅತ್ತೆ ಎಲ್ಲರೂ ಒಟ್ಟಿಗೆ ನೋಡೋವಾಗ ನಾನು ಬಂದು ಕೇಳಿದ್ಲು, ನಾನು ಪ್ಲೀಸ್ ಒಂದಿನ ಶೂಟಿಂಗ್ ನೋಡೋಕ್ಕೆ ಬರ್ಬೋದಾ ಅಂತ. ಸಾಮಾನ್ಯವಾಗಿ ರಘುವರಾಗಲಿ ನಾನಾಗಲಿ ಅವಳನ್ನ ಜಾಸ್ತಿ ಶೂಟಿಂಗ್ ಸೆಟ್ಟಿಗೆಲ್ಲ ಕರ್ಕೊಂಡು ಹೋಗಲ್ಲ. ಸೊ ಕೇಳಿದ್ಲು ಹಾಗೆ ಬರ್ಬೋದಾ ಅಂತ. ಸೊ ಐ ಸರ್ ಓಕೆ ಬಾ ಅಂತ. ಸೊ ಮೋಸ್ಟ್ಲಿ ಇವತ್ತು ಬರ್ತಾಳೆ ಅವಳು ಸೆಟ್ಗೆ ಟು ಸಿ ಆಲ್ ದ ಕಿಡ್ಸ್ ಆ್ಯಂಡ್ ಎಲ್ಲರಿಗೂ ಗೊತ್ತು. ಆವತ್ತು ಕೇಳ್ತಿದ್ದಾಳೆ ಫೋನ್ ಮಾಡಿಬಿಟ್ಟು, ತಾರಮ್ಮ ಇಲ್ಲಿ ಇಲ್ಲ, ತಾರಮ್ಮ ಅಲ್ಲಿ ಹೋಗಿದ್ದಾರೆ ಎಲ್ಲೋ ಊಟ ಮಾಡೋಕ್ಕೆ, ರೂಮ್ ಹತ್ರ ಹೋಗಿದ್ದಾರೆ ಅಂದರೆ ಯಾಕಿನ್ನೂ ಬಂದಿಲ್ಲ, ಸೃಜಾ ಅಂಕಲ್ ಯಾಕೆ ಗ್ಲಾಸಸ್ ಹಾಕ್ಕೊಂಡಿದ್ದಾರೆ, ಯಾಕೆ ಗ್ಲಾಸಸ್ ಹಾಕ್ಕೊಂಡಿಲ್ಲ, ಈ ಥರ ಎಲ್ಲ ಪ್ರಶ್ನೆಗಳು ಬರ್ತಾ ಇರುತ್ತೆ. ಸೊ ಶಿ ಅಂಡರ್ಸ್ಟ್ಯಾಂಡ್ಸ್ ಎವ್ರಿಥಿಂಗ್ ಇವಾಗ. ಬಟ್ ಸೆಟ್ಟಿಗೆ ಬಂದಿಲ್ಲ, ಮೇ ಬಿ ಟುಡೇ ಶಿಲ್ ಕಮ್. ಈ ಮಂತ್ ನಿಮಗೆ ತುಂಬ